ಸ್ನೇಹಿತರೆ, ಇತ್ತೀಚೆಗೆ ಮಕ್ಕಳಿರೋ ಮನೆಯಲ್ಲಿ ಈ ಒಂದು ಗೊಂಬೆ ಅಂತೂ ಇದ್ದೇ ಇರುತ್ತೆ. ಸೊ ಏನೋ ಗೊತ್ತಿಲ್ಲ, ತುಂಬಾ ರಿಸರ್ಚ್ ಮಾಡಿ ನಂತರ ನನಗೂ ಅನ್ನಿಸ್ತು ಈ ಒಂದು ನಿರ್ಧಾರ ತೊಗೊಳ್ಳೇಬೇಕು ಅಂತ. ಯಾಕೆ ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲೂ ನೋಡ್ತಾ ಇದ್ದೀನಿ, ಹಾಗೂ ಸ್ವಲ್ಪ ರಿಸರ್ಚ್ ಮಾಡು ಕೂಡ ನೋಡಿದೆ. ಸುಮಾರು ಜನ ಹೇಳ್ತಿರೋದೇನಂತಂದರೆ, ಹೌದಪ್ಪ ಅದು ಇದೇ ಮನೇಲಿ ಬಂದಾಗಿಂದ ಸ್ವಲ್ಪ ನೆಗೆಟಿವ್ಸ್ ಬರ್ತಾಯಿದೆ ಅಂತ. ನಾನು ಅದಕ್ಕೆ ರಿಸ್ಕೇ ತೊಗೊಳಕ್ಕೆ ಹೋಗಲಿಲ್ಲ. ಸೊ ನಾನು ಕೂಡ ಅದನ್ನು ಸೇಮ್ ಟು ಸೇಮ್ ಬರ್ನ್ ಮಾಡಿ ಒಂದು ಮೂಲೆಗೆ ಹಾಕ್ತಾಯಿದ್ದೀನಿ. ₹500 ಗೊಂಬೆ ಒಪ್ಕೊತೀನಿ, ಬಟ್ ನನಗೆ ನೆಗೆಟಿವ್ ವೈಬ್ಸಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಇದನ್ನು ಸುಟ್ಟಾಕ್ತಾಯಿದ್ದೀನಿ. ನಿಮಗೆ ಬಿಟ್ಟಿದ್ದೀನಿ ಸ್ನೇಹಿತರೆ, ನಿಮ್ಮ ಮನೇಲಿ ಇನ್ ಕೇಸ್ ಇತ್ತು ಅಂತಂದರೆ ನೀವು ಕೂಡ ಮಾಡ್ಬೋದು, ಮಾಡಲಿಲ್ದಂಗೂ ಇರ್ಬೋದು. ಇದ್ರ ಮೇಲೆ ನಂಬಿಕೆ ಇಲ್ಲಾಂದರೆ ಮಾಡೋದು ಬೇಕಾಗಿಲ್ಲ, ಹಾಗೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ನನಗನ್ಸಿದ್ದು ನಾನಿಲ್ಲಿ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್.